ಕೊನೆಯ ಕರೆ. ಇದು 2016ರಲ್ಲಿ ಕರ್ನಾಟಕದ ಒಂದು ಸಣ್ಣ ಪಟ್ಟಣದಲ್ಲಿ ನಿಜವಾಗಿಯೂ ನಡೆದ ಘಟನೆ. ಇಂದಿಗೂ ಈ ಊರಿನಲ್ಲಿ ಜನ ಆ ವಿಶೇಷ ರಾತ್ರಿಯನ್ನು ಮಾತನಾಡುತ್ತಾರೆ. ರವಿ ಎಂಬ ಒಬ್ಬ ಸಾಮಾನ್ಯ ಯುವಕ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವನ ಕೆಲಸ ರಾತ್ರಿ ಶಿಫ್ಟು. ಪ್ರತಿದಿನ ರಾತ್ರಿ 9 ಗಂಟೆಗೆ ಮನೆಗೆ ಬಿಟ್ಟು ಬೆಳಗ್ಗೆ ವಾಪಸ್ಸು 6 ಗಂಟೆ ಬರ್ತಿದ್ದ. ಭೂತ, ಪ್ರೇತ, ಆತ್ಮ ಇವೆಲ್ಲ ನಂಬುವವನು ರವಿ. ಆದರೆ ಒಂದು ರಾತ್ರಿ ಅವನ ಜೀವನವನ್ನೇ ಬದಲಾಯಿಸಿತು. ಮೊದಲ ರಾತ್ರಿ 1:30 ಕೆಲಸ ಮುಗಿಸಿ ರವಿ ಬೈಕ್ನಲ್ಲಿ ಮನೆಗೆ ಹೊರಟ. ಅವನು ದಾರಿಯಲ್ಲಿ ಒಂದು ಹಳೆಯ ರಸ್ತೆ. ಆ ಹಳೆಯ ರಸ್ತೆಯ ಪಕ್ಕದಲ್ಲಿ ಹಳೆಯ ಸರ್ಕಾರಿ ಆಸ್ಪತ್ರೆ. 15 ವರ್ಷಗಳಿಂದ ಬಂದ್ ಆಗಿರುವ ಆಸ್ಪತ್ರೆ. ಊರಿನವರು ಹೇಳುವುದೇನೆಂದರೆ ಅಲ್ಲಿ ರಾತ್ರಿ ಯಾರು ನಿಲ್ಲಬೇಡಿ, ಆತ್ಮಗಳಿವೆ. ರವಿ ನಕ್ಕು ಬಿಡುತ್ತಿದ್ದ. ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು. ಅನ್ನೋನ್ ನಂಬರಿಂದ ಕರೆ ಬಂತು. ರವಿ ಕರೆ ತೆಗೆದುಕೊಂಡ. ಫಿಮೇಲ್ ವಾಯ್ಸ್. ರವಿ, ನಿಲ್ಲಿಸು, ದಯವಿಟ್ಟು ನಿಲ್ಲಿಸು. ರವಿ ಗಾಬರಿಯಾದ. ನೀವು ಯಾರು ಎಂದು ಕೇಳಿದ. ಕರೆ ಕಟ್ಟಾಗಿತ್ತು. ರವಿ ಇದನ್ನು ಪ್ರ್ಯಾಂಕ್ ಎಂದು ಭಾವಿಸಿ ಮನೆಗೆ ಹೋದ. ಇದೇ ತರಹ ಇನ್ನೊಂದು ದಿನ ರಾತ್ರಿ. ಮರುದಿನವೂ ಅದೇ ಸಮಯವನ್ನು, ಅದೇ ರಸ್ತೆ, ಅದೇ ಆಸ್ಪತ್ರೆ. ಫೋನ್ ಮತ್ತೆ ರಿಂಗ್ ಆಯಿತು. ಈ ಬಾರಿ ಧ್ವನಿ ಸ್ಪಷ್ಟ. ರವಿ, ನೀನು ನನ್ನನ್ನು ನೋಡುವೆಯಾ? ರವಿ ಬೈಕ್ ನಿಲ್ಲಿಸಿದ. ರಸ್ತೆ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಯಾರೂ ಸಂಚಾರವಿಲ್ಲದ ಸಮಯ. ಆಸ್ಪತ್ರೆಯ ಕಿಟಕಿಯಲ್ಲಿ ಒಂದು ಲೈಟ್. ಕರೆ ಕಟ್ಟಾಗಿತ್ತು. ರವಿ ಭಯದಿಂದ ಮನೆಗೆ ಓಡಿದ. 3ನೇ ದಿನದ ರಾತ್ರಿ. ಆ ದಿನ ರವಿ ಕೆಲಸಕ್ಕೆ ಹೋಗಬಾರದೆಂದು ನಿರ್ಧರಿಸಿದ್ದ. ಆದರೆ ಕೆಲವು ಕಾರ್ಯಾಂತರಗಳಿಂದ ಹೋಗಲೇಬೇಕಾಯಿತು. ರಾತ್ರಿ ಅದೇ ರಸ್ತೆ. ಈ ಬಾರಿ ಬೈಕ್ ಸ್ವಂತ ನಿಂತು ಹೋಯಿತು. ಮೊಬೈಲ್ ರಿಂಗ್ ಆಯಿತು. ಅದೇ ನಂಬರಿಂದ ಮತ್ತೆ ಕರೆ ಬಂದಿತ್ತು. ನಾನು ಅಲ್ಲಿ ಇದ್ದೇನೆ, ಕಿಟಕಿಯಲ್ಲಿ. ರವಿ ನಿಧಾನವಾಗಿ ತಲೆ ಎತ್ತಿ ನೋಡಿದ. ಆ ಆಸ್ಪತ್ರೆಯ 2ನೇ ಮಹಡಿಯಲ್ಲಿ ಬಿಳಿ ಉಡುಪಿನ ಹುಡುಗಿ. ಉದ್ದ ಕೂದಲು, ಮುಖ ಕಾಣುತ್ತಿರಲಿಲ್ಲ. ಹುಡುಗಿ ನಿಧಾನವಾಗಿ ಕೈ ಎತ್ತಿ ಕೈ ಬೀಸಿದಳು. ಬೈಕ್ ಸ್ಟಾರ್ಟ್ ಆಯಿತು. ರವಿ ಹಿಂದೆ ನೋಡಲೇ ಇಲ್ಲ. ಮರುದಿನ ರವಿ ಊರಿನ ಹಿರಿಯರ ಬಳಿ ಹೋದ. ಎಲ್ಲವನ್ನೂ ಹೇಳಿದ. ಹಿರಿಯನ ಮುಖ ಬದಲಾಯಿತು. 15 ವರ್ಷಗಳ ಹಿಂದೆ ಅದೇ ಆಸ್ಪತ್ರೆಯಲ್ಲಿ ಶಾಂತಿ ಎಂಬ ನರ್ಸ್ ಇದ್ದಳು. ರಾತ್ರಿ ಡ್ಯೂಟಿಯಲ್ಲಿ ವಿದ್ಯುತ್ ಶಾಕ್. ಅವಳು ಸತ್ತಳು. ಸಾಯುವ ಮೊದಲು ತಾಯಿಗೆ ಕರೆ ಮಾಡಲು ಪ್ರಯತ್ನಿಸಿದಳು. ಆ ನಂಬರ್ ಅದೇ ನಂಬರ್ ಆಗಿದೆ. ಕೊನೆಯ ರಾತ್ರಿ ಮತ್ತೆ ರವಿ ಧೈರ್ಯ ಮಾಡಿ ಪ್ರಯತ್ನಪಟ್ಟು ಮತ್ತೆ ಕೆಲಸಕ್ಕೆ ಹೋಗಿ ಬರುವಾಗ ಆ ರಾತ್ರಿ ಮೊಬೈಲ್ ಮತ್ತೆ ರಿಂಗ್ ಆಯಿತು. ರವಿ ಧೈರ್ಯ ಮಾಡಿ ಹೇಳಿದ, ನಿನಗೆ ಏನು ಬೇಕು? ನನ್ನ ತಾಯಿಗೆ ಹೇಳು, ನಾನು ಇನ್ನೂ ಕಾಯುತ್ತಿದ್ದೇನೆಯ. ಆಮೇಲೆ ಆ ನಂಬರ್ ಯಾವತ್ತಿಗೂ ರಿಂಗ್ ಆಗಲೇ ಇಲ್ಲ. ಅದೇ ಕೊನೆ. ಇಂದಿಗೂ ಆ ರಸ್ತೆಯಲ್ಲಿ ರಾತ್ರಿ ವೇಳೆ ಓಡಾಡುವವರು ಹೇಳುತ್ತಾರೆ, ಆ ಕಿಟಕಿಯಲ್ಲಿ ಬಿಳಿ ಉಡುಪಿನ ಹುಡುಗಿ ನಿಂತಿರುತ್ತಾಳೆ. ಮೊಬೈಲ್ ರಿಂಗ್ ಆದರೆ ಅತ್ತ ನೋಡಬೇಡಿ, ಏಕೆಂದರೆ ಆ ಕೊನೆಯ ಕರೆ ನಿಮ್ಮದೇ ಆಗಿರಬಹುದು. ಇದೇ ಥರ ಹೆಚ್ಚಿನ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ RRX ಕನ್ನಡ.